ಈ ಸಂದರ್ಭದಲ್ಲಿ 3 ಅಂಶಗಳನ್ನು ತಾವೆಲ್ಲ ಗಮನ ಇಡಿ. 3S, ಒಂದು ಸಂಸ್ಥೆ, ಇನ್ನೊಂದು ಸಂಘ, ಇನ್ನೊಂದು ಸಂಸಾರ. ಈ 3 ಚೆನ್ನಾಗಿರ್ಬೇಕಾದ್ರೆ ನಾವು ಸುರಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸಬೇಕು. ನೀವೆಲ್ಲರೂ ಸುರಕ್ಷತೆಯಿಂದಿದ್ರೆ ನಮ್ಮ ಅಧ್ಯಕ್ಷರು ಎಲ್ಲಿ ಬೇಕಾದರೂ ಹೋರಾಡಿ ಏನು ಕೆಲಸ ಬೇಕಾದರೂ ಮಾಡಿ ನಮ್ಮಗಳಿಗೋಸ್ಕರ ತರ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ವೇಣುಗೋಪಾಲ್ 3 S ಹೇಳಿದ್ರು, 4ನೇ S ನಮಗೆ ಈಗ ಅವಶ್ಯಕತೆ ಇದೆ. ಸಂಸ್ಥೆ, ಸಂಘ, ಇನ್ನೊಂದು ಸಂಸಾರ. ಈಗ ನಮ್ಗೆ ಬೇಕಾಗಿರೋ ಸ್ಯಾಲ್ರಿ, ವೇತನ ಪರಿಷ್ಕರಣೆ, 4 S ಇರಬೇಕು. ಜೊತೆಗೆ 5ನೇದು ಸೇಫ್ಟಿ, ಸುರಕ್ಷತೆ ಬೇಕು. ಅವ್ರಿಗೆ ಹೇಳೋದು ಮರ್ತವ್ರೆ, ಬಿಟ್ಟರೆ ರಾತ್ರಿಯಲ್ಲೇ ಇರ್ತಾರೆ ಅಂತ ಒಬ್ಬ ಅವ್ರು ಮರ್ತೋಗ್ಬಿಟ್ಟು ಅಷ್ಟಕ್ಕೆ ನಿಲ್ಸಿದ್ದಾರೆ. ಇಲ್ಲ ಅಂದ್ರೆ ಮುಂದುವರಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ಕಂಪನಿಗಳ ನಿರ್ದೇಶಕರು, ಆತ್ಮೀಯರು, ನಿಮ್ಮೆಲ್ಲರ ನಾಯಕರಾದಂಥ ಶ್ರೀಯುತ ಬಲರಾಮ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಇವತ್ತು ನಮ್ಮ ಸಂಘದ ಅಧ್ಯಕ್ಷರ ಹುಟ್ಟುಹಬ್ಬವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಬಹಳ ವಿಜೃಂಭಣೆಯಿಂದ ಸಂಘದ ಕಚೇರಿ ಮುಂದೆ ಆಚರಿಸ್ತಾ ಇದೀವಿ. ಇದಕ್ಕೇನಾದ್ರೂ ಕಾರಣ ಇರ್ಬೇಕಲ್ಲ. ನಾವು ಎಷ್ಟೋ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳದು, ಹೆಂಡತಿದು, ಅಣ್ತಮ್ಮದ್ರ ಬರ್ತ್ಡೇನೆ ಆಚರಿಸಲ್ಲ. ಕೆಲವ್ರಿಗೆ ನೆನಪೇ ಇರಲ್ಲ. ಕೆಲವು ನೆನಪಿದ್ರ ಬಿಡಪ್ಪ. ಸಂಘದ ಪದಾಧಿಕಾರಿಗಳನ್ನ ಬರ್ತ್ಡೇಯನ್ನ ನಾವೆಲ್ಲರೂ ಬಂದು ಖುದ್ದಾಗಿ ನಿಂತು ಆಚರಿಸ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ. ಏನು ಅಂದ್ರೆ ನಾವು ನೀವೆಲ್ಲರೂ ಕೊಡುವಾಗ ದುಡಿಯುವ ವರ್ಗದ ನೌಕರರು. ನಾವು ಸಂಘ ಸಂಸ್ಥೆಗಳನ್ನ ನಮಗೆ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಕೊಡೋದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಟ್ರೇಡ್ ಯೂನಿಯನ್ ಅನ್ನ ಸ್ಥಾಪನೆ ಮಾಡಿಕೊಂಡು ಸುಮಾರು 123-24 ವರ್ಷಗಳ ಕಾಲ ಇಲಾಖೆಯನ್ನ ನಡೆಸ್ಕೊಂಡು ಬಂದಿದ್ದೇವೆ. ಅಂದಿನಿಂದ ಇಂದಿನವರೆಗೂ ಕೂಡ ನಾವು ನಾಯಕರನ್ನ ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಏನು ಹಿಂದೆ ಇದ್ದಂತ ಮಂಡಳಿ ಇರ್ಬೋದು, ಇವತ್ತಿನ ಕಂಪನಿ ಇರ್ಬೋದು, ನಾವು ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಕೊಳ್ಳುವಿಕೆಯ ನೀತಿಯೊಂದಿಗೆ ಪರಸ್ಪರ ಸೌಹಾರ್ದಯುತವಾಗಿ ಬಿಡ್ತಿರಲ್ಲ. ಕಾವೇರಿ ಬರಲಿ, ಒಬ್ಬರೇ ಒಬ್ರು ಬಿಡೋರು. ನಮ್ಮ ತಾಯಿ ಹೆಬ್ಬೆಟ್ಟು, ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಆದ್ರೂ ಅಲ್ಲಿರೋ ವಾಚ್ಮೆನ್ ಬಿಡ್ತಿರ್ಲಿಲ್ಲ. ಆದ್ರೂ ನಾವು ಗಲಾಟೆ ಮಾಡ್ಕೊಂಡು ಹೋಗಿ ಕೇಸಸ್ ಇರುತ್ತ ಎಲ್ಲ ಅಡ್ಡಾಡಿ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ನನ್ನ ಗಲಾಟೆ ಮಾಡಲ್ಲ ಅಂತ ತಂದ್ಬಿಟ್ಟು ನನ್ನನ್ನ ಯೂನಿಯನ್ ಇಂದ ಸಸ್ಪೆಂಡ್ ಮಾಡೋದು. ಇವತ್ತು ನಾನು ಈ ಒಂದು ಸ್ಥಾನದಲ್ಲಿ ಸುಲಭವಾಗಿ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದದ್ದಲ್ಲ. ನಮ್ಮ ತಂದೆ ಲೈನ್ ಮ್ಯಾನ್, ನಮ್ಮ ತಂದೆ ಯೂನಿಯನ್ ಲೀಡರ್ ಇರಲಿಲ್ಲ, ನಮ್ಮ ತಂದೆ ಇಂಜಿನಿಯರ್ ಆಗಲಿ ಮತ್ತೊಂದಾಗಲಿ ಏನಿರಲಿಲ್ಲ. ನಮ್ಮ ತಂದೆ ಸಾಧಾರಣ ಸೆಕೆಂಡ್ ಕ್ಲಾಸ್ ಮೆಕ್ಯಾನಿಕ್ NRS ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ನಾನೊಬ್ಬ ನೌಕರ. ಈ ನಿಟ್ಟಿನಲ್ಲಿ ಅವತ್ತಿನ ಒಂದು ಸನ್ನಿವೇಶದಲ್ಲಿ ನಾನು ಇವತ್ತು ನಮ್ಮನ್ನ ನೌಕರಿಗೆ ಅನ್ಯಾಯ ಆಗುತ್ತೆ, ಇವತ್ತು ಟೆನ್ಯೂರ್ ಏನಾರ ನೀವು ಜಾಸ್ತಿ ಮಾಡಿಬಿಟ್ರೆ ಅಂತ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಒಂದು ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ವಾಗ್ವಾದ ಆಗಿ ಒಂದು ಪೊಲೀಸ್ ಕೇಸ್ ಆಯಿತು. ಪೊಲೀಸ್ ಅವ್ರ ಕೈಲಿ ಒದೆ ತಿಂದಿದ್ದೀನಿ, ಸಸ್ಪೆಂಡ್ ಆಗಿದ್ದೀನಿ. ಯೂನಿಯನ್ ಇಂದ ಸಸ್ಪೆಂಡ್ ಆಗಿ ಮತ್ತೆ ನ್ಯಾಯಾಲಯದಲ್ಲಿ ಮೊರೆ ಹೋಗಿ ಆ ಒಂದು ಏನ್ ಸಸ್ಪೆಂಡ್ ಮಾಡೋ ಆದೇಶನ ಅದು ಬದಗಿಟ್ಟು ಇವರೆಲ್ಲರನ್ನು ರಿಜಿಸ್ಟ್ರೇಟ್ ಮಾಡಬೇಕು ಅಂತ ಹೇಳಿ ಸಂಘದಿಂದ, ಡಿಪಾರ್ಟ್ಮೆಂಟ್ ಇಂದ ಸಸ್ಪೆಂಡ್ ಆಗಿಲ್ಲ, ನಾನು ಯೂನಿಯನ್ ಇಂದ ಸಸ್ಪೆಂಡ್ ಆಗಿ. ನೀವೆಲ್ಲ ತಿಳ್ಕೊಂಡ್ರಿ ಸ್ನೇಹಿತರೆ. ಇದಕ್ಕೊಂದು ದೈವ ಬಲ ಐತೆ. ಅವತ್ತು ನಾನು ಹೋರಾಟ ಮಾಡಿದ್ದು ಪೇ ಸ್ಕೇಲ್ ಟೆನ್ಯೂರ್ ಕಮ್ಮಿ ಆಯಿತು ಅಂತ ಒಂದು ಹೋರಾಟ ಮಾಡಿದೆ. ಅದು ಭಗವಂತನ ದೇವರ ಒಂದು ಆಶೀರ್ವಾದ. ನೋಡಿ, ಪೇ ಸ್ಕೇಲ್ 7 ವರ್ಷ ಇದ್ದಿಂದ 5 ವರ್ಷ ಮಾಡಿಸೋದ್ರಲ್ಲಿ ಈ ಸಂಘ ಅವತ್ತಿನ ದಿವಸ ನಾನು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಅದು ಮಾಡಿಸುವಂತ ಕೆಲಸ ಆಗಿದೆ ಸ್ನೇಹಿತರೆ. ಇದನ್ನೆಲ್ಲ ನಾವು ನೆನೆಸ್ಕೊಂಡು ಬಹಳ ಖುಷಿ ಆಗುತ್ತೆ. ನಾನು ದೇವರು ಬೇಡ್ಕೊಂಡೆ. ಪೇ ಸ್ಕೇಲ್ ಸಂದರ್ಭದಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಪರ್ಸೆಂಟೇಜ್ ಮಾತ್ರ ಆಯ್ತು, 26% ಆಯ್ತು. ಅವತ್ತಿಂದ ಅಧ್ಯಕ್ಷ ಆಗಿದ್ದಂತ ರಾಮಕೃಷ್ಣಪ್ಪ ಅವರು ಅವತ್ತು ಬೋರ್ಡ್ ಮೀಟಿಂಗ್ ಆಚರಣೆ ಆಗುತ್ತೆ, ಅವ್ರು ಬೋರ್ಡ್ ಮೀಟಿಂಗ್ ಹೊರಗಡೆ ಇದ್ರು. ಟೆನ್ಯೂರ್ ಏನಾಯ್ತು, ಟೆನ್ಯೂರ್ ಏನಾಗಿಲ್ಲ ಅಂದ್ರು. ಮತ್ತೆ MD ಅವ್ರನ್ನ ಭೇಟಿ ಮಾಡಿದ್ವಿ, ಜಾವೇದ್ ಅಖ್ತರ್ ಸಾಹೇಬ್. ನಾವು ನೀವೆಲ್ಲ ನೆನೆಸ್ಕೋಬೇಕು. ಅವ್ರು ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ವಿ, ಸರ್ ನಾವು ಚುನಾವಣೆಯಲ್ಲಿ ಪ್ರಣಾಳಿಕೆ ಕೊಟ್ಟಿದ್ವಿ, 7 ವರ್ಷ ಇದನ್ನ ಪೇ ಸ್ಕೇಲ್ 5 ವರ್ಷ ಮಾಡಿಸ್ತೀವಿ ಅಂತ. ಈ ನೀವು ತ್ರಿಪಕ್ಷ ಒಪ್ಪಂದ ಮಾಡ್ಕೊಂಡಿದ್ದೀರ ನಮ್ದು KEB ಇದ್ದದ KPTC ಆದಂತ ಸಂದರ್ಭದಲ್ಲಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ನಮ್ಮ ಟೆನ್ಯೂರ್ ನೀವು ಕಮ್ಮಿ ಮಾಡ್ಕೊಡಿ ಸರ್ ಅಂತ. ಯಾತಕ್ಕೆ ಹಿಂಗೆಲ್ಲ ಹಿನ್ನೆಲೆ ಕೇಳು, ಹಿನ್ನೆಲೆ ಎಲ್ಲ ಹೇಳಿ ಎಸ್ ಎಂ ಕೃಷ್ಣ ಅವರು ಏನು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರು 2 ಡಿಮ್ಯಾಂಡ್ ಇಟ್ಟಿದ್ವಿ ನಾವು. ಒಂದು 75 to 8, ಇನ್ನೊಂದು ಪೇ ಸ್ಕೇಲ್. ಅವತ್ತು ಒಂದು ಡಿಮ್ಯಾಂಡ್ ಸಕ್ಸಸ್ ಆಗಿದೆ ಸರ್.
ಇನ್ನೊಂದು ಡೇಟ್ ಮುಂದಿನ ತಿಂಗಳು ಮಾಡೋಣ ಅಂತಂದ್ರು. ಅದರಿಂದ ಅದಾಗಿರಲಿಲ್ಲ. ಸೇವೆ ಮಾಡ್ತಾ ಇದ್ದೆ ಸರ್, ಪ್ರಾಣ ತಟ್ಟಿ ಇವತ್ತು ಕೆಲಸ ಮಾಡ್ತಾ ಅಂತ ಹೇಳುವಂತ ಸಂದರ್ಭದಲ್ಲಿ ಅವರ ಮನ ಕರಗಿ ನಮಗೆ 7 ವರ್ಷ ಇದ್ದಿಸ್ತಾ ಇದ್ದೆ ಇವತ್ತು ಸರ್. ನನಗೆ ಬಹಳ ಖುಷಿ ಆಗುತ್ತೆ. ನಾನು ಬೆಳಗ್ಗೆ ಮುತ್ತಾದಂತ ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮಗ, ಇನ್ನೇನು ಬೇಕು ನನ್ನ ಫ್ಯಾಮಿಲಿಗೆ? ಇನ್ನೇನು ಬೇಕು? ಇನ್ನೇನು ಇಲ್ಲ. ಆದರೆ ನನಗೆ ಬೇಕಾದ್ರೆ ನಮಗೆ ಜವಾಬ್ದಾರಿ ವಹಿಸಿ ಅಧ್ಯಕ್ಷ ಆಗಿ ನೌಕರರ ಸೇವೆ ಮಾಡಬೇಕು, ನೌಕರರ ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು ಅಂತ ಒಂದು ಬದ್ಧತೆಯಿಂದ ಬಂದಿರುವಂತ ವ್ಯಕ್ತಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡಿಸ್ತೈತೆ. ಒಂದು ಸಣ್ಣ ಪುಟ್ಟ ಲೋಪದೋಷ, ಏನೊಂದು ಇನ್ಕಮ್ ಸರ್ಟಿಫಿಕೇಟ್ ತಪ್ಪಾಗಿ ಕೊಟ್ಟಿದ್ವಿ, ಅಣ್ಣ ತಂದಿರೋದೆಲ್ಲರೂ 50,000 60,000 1 ಲಕ್ಷ ಆದಾಯ ಇದೆ ಅಂತ ಅಂದ್ಬಿಟ್ಟು ಅದರ ಆದಾಯ ಜಾಸ್ತಿ ಕೊಟ್ಟಿರೋದ್ರಿಂದ ಅವಾಗೆಲ್ಲ ಒಂದು ಏನೊಂದು ಸೀಲಿಂಗ್ ಲಿಮಿಟ್ ವಾರ್ಷಿಕವಾಗಿ, ಆದರೆ ನಾವು ಎಷ್ಟೇ ಕೊಟ್ಟಿದ್ರೆ ನಮ್ಗೆ ಎಂಡಾಸ್ಮೆಂಟ್ ಕೊಟ್ಟು ನೌಕರಿ ಕೊಡಕ್ಕೆ ಬರಲ್ಲ ಅಂತಂದು ಮತ್ತೆ ಅದನ್ನ ರಿವ್ಯೂ ಮಾಡಿಸಿ ಬೋರ್ಡಲ್ಲಿ ಅದನ್ನ ಇಡಿಸಿ ಮತ್ತೆ ಆ ನೌಕರಿ ಕೊಡಿಸಲು ನಮ್ಮ ತಾಯಿ ತುಂಬಾ ಕಷ್ಟಪಟ್ಟು ಇವತ್ತು ದಿವಸ ಒಂದು ನೌಕರಿ ಕೊಡಿಸಿ ಇವತ್ತು ನನಗೆ ಆಗಿರುವಂತ ಅನುಭವ, ನನಗೆ ಆಗಿರುವಂತ ನೋವುಗಳು ಅದೆಲ್ಲ ನೆನೆಸ್ಕೊಂಡು ಇವತ್ತು ಅನುಕಂಪದ ಆದಾಗಿರುವಂತ ನಮ್ಮ ನೌಕರರ ಮಕ್ಕಳಿಗೆ ಮತ್ತೆ ಅವರ ಒಂದು ಕುಟುಂಬಸ್ಥರಿಗೆ ಉದ್ಯೋಗ ಕೊಡಿಸ್ಬೇಕು ಇಮಿಡಿಯೇಟ್ ಆಗಿ ಅಂತ ಒಂದು ಹೋರಾಟದಲ್ಲಿ ನನ್ನ ಉಪಾಯ ಭಾಗದಲ್ಲಿ ಸಾಕಷ್ಟು ನಮ್ಮ ಎಂಪ್ಲಾಯ್ಸ್ ಇರ್ತಾರೆ. ಇಮಿಡಿಯೇಟ್ ಆಗಿ ಯಾವುದೇ ಒಂದು ಲೋಪದೋಷ ಇದ್ದಂಗೆ, ಯಾವುದೇ ಒಂದು ಅವರು ಹಣ ಖರ್ಚು ಮಾಡದಂಗೆ ಅವರಿಗೆ ಒಂದು ನೌಕರಿ ಕೊಡುವಂಥದ್ದು ಮತ್ತೆ ಪೆನ್ಷನ್ ಸೆಟ್ಲ್ ಮಾಡುವಂತ ವಿಚಾರದಲ್ಲಿ ಬದ್ಧರಾಗಿ ಕೆಲಸ ಮಾಡ್ಕೊಂತ ಬಂದೆ. ಯಾರು ಇವತ್ತು ಸಹ ಬಾಟಮ್ ಲೆವೆಲ್ ಕೆಲಸ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಅವಕಾಶ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಪ್ರೈಮರಿ ಕಮಿಟಿ ಮತ್ತೆ ಸೆಂಟ್ರಲ್ ಕಮಿಟಿ ಎಲ್ಲಾ ರೀತಿಯಲ್ಲೂ ಸಹ ನಾನು ಇವತ್ತು ಬಂದಂತವ್ರು. ನಾನು ಸಹ ಭಗವಂತನೆಲ್ಲ ಕೇಳ್ಕೊಂತಿದ್ದೆ, ಭಗವಂತ ನಾನು ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಜನರ ಒಂದು ಪ್ರೀತಿ ಮಾಡಬೇಕು, ಜನರಿಗೆ ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ. ಆ ಭಗವಂತನ ಯಾವ ರೀತಿ ನಾನು ಕೇಳ್ದಂಗೆಲ್ಲ ಆ ಭಗವಂತ ದೇವರು ನನಗೆ ಆಶೀರ್ವಾದ ಮಾಡಿ ಇವತ್ತು ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತ ನಿಟ್ಟಿದೆ. ಉದಾಹರಣೆಗೆ ನಾನು ನಮ್ಮ ಶಿವರಾಮ್ ಅವರನ್ನು ನೆನಪು ಮಾಡಿಕೊಂಡು ಬಲರಾಮ್ ಅವರು ಯೂನಿಯನ್ನಿಂದ ಸಸ್ಪೆಂಡ್. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.